नए हुलसूर तालुका के साथ कांग्रेस सरकार का अन्याय, हजारों लोगों का प्रदर्शन। हुलसूर 26 मार्च कांग्रेस सरकार द्वारा नए हुलसूर तालुका के साथ किए जा रहे अन्याय के खिलाफ आज हुलसूर में विशाल धरना प्रदर्शन हुआ। इस प्रदर्शन में हजारों स्थानीय निवासियों के साथ साथ कई प्रमुख राजनीतिक हस्तियां भी शामिल हुईं। धरने में केंद्रीय मंत्री भगवंत खुबा, वरिष्ठ नेता एमजी मुले और युवा नेता आकाश खंडाले भी पहुंचे और सरकार के खिलाफ नाराजगी जताई। प्रदर्शनकारियों ने सरकार पर नए तालुका को विकास से वंचित रखने और जनता के अधिकारों की अनदेखी करने का आरोप लगाया। धरने को संबोधित करते हुए भगवंत खुबा ने कहा, हुलसूर के लोगों के साथ हो रहे अन्याय को बर्दाश्त नहीं किया जाएगा। अगर सरकार ने तुरंत इस पर ध्यान नहीं दिया तो हम बड़ा आंदोलन करेंगे। एमजी मुले ने कांग्रेस सरकार पर राजनीतिक भेदभाव करने का आरोप लगाया और कहा कि हुलसूर तालुका की मांग को जल्द से जल्द पूरा किया जाना चाहिए। आकाश खंडाले ने भी लोगों से एकजुट रहने की अपील करते हुए कहा कि यह लड़ाई हुलसूर के हक की है और इसे अंत तक लड़ा जाएगा। धरने में मौजूद हजारों लोगों ने कांग्रेस सरकार के खिलाफ नारेबाजी की और चेतावनी दी कि यदि सरकार जल्द से जल्द हुलसूर तालुका को उसका हक नहीं देती तो बड़ा आंदोलन छेड़ा जाएगा। हुलसूर रिपोर्ट। ಹೋರಾಟದ ಕುರಿತು ಒಂದು ಗುರಿ ಮುಟ್ಟುವ ತನಕ ನಾಲಿ ಕದವಲ್ಲ ಅನ್ನೋ ಮಾತುಗಳ ಮುಖಾಂತರ ಹೇಳಿ ಈ ಒಂದು ಹೋರಾಟಕ್ಕೆ ಆಗಮಿಸಿರುವಂತಹ ನೆಚ್ಚಿನ ನಾಯಕರು, ಕೇಂದ್ರೀಯ ಮಂತ್ರಿಗಳು ಆಗಿ ಸೇವೆ ಸಲ್ಲಿಸಿರುವಂತಹ ನೆಚ್ಚಿನ ನಾಯಕರಾದಂತಹ ಭಗವಂತ ಖುಬಾ ಸಾಹೇಬರು ಈ ಹೋರಾಟದ ಕುರಿತು ಮಾತನಾಡುತ್ತಾರೆ. ನಾನು ಮತ್ತೊಂದು ರಿಪೀಟ್ ಮಾಡ್ತೀನಿ. MLA ಇರುವಲ್ಲಿ ನಾನು ನಿಮ್ಮ ಜೊತೆಲೇ ಇದ್ದೀನಿ. ಇವತ್ತು ತಮ್ಮ ಆಶೀರ್ವಾದದಿಂದ ಶ್ರೀಮಾನ್ ಭಗವಂತ ಖುಬಾ ಅವರು ಡಿಸಿ ಮೇಡಮ್ ಅವರೇ, ನಾನು ಭಗವಂತ ಖುಬಾ ಅವ್ರು ಮಾತಾಡೋದು. ನಮಸ್ತೆ. ಅದೇ ಇವತ್ತು ತಮ್ಮ ಗಮನಕ್ಕೆ ಇರಬಹುದು, ಹುಲಸೂರು ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ರಸ್ತಾ ರೋಕ ಮಾಡಿ ಇವತ್ತೆಲ್ಲ ಪೂರ ಬಜಾರ್ ಎಲ್ಲ ಬಂದ್ ಮಾಡಿದ್ದಾರೆ. ಅದು ತಮ್ಮ ಗಮನಕ್ಕಿದ್ದೇ ಇರ್ತದೆ. ಮತ್ತ ಹುಲಸೂರು ತಾಲೂಕ್ ಸಮಿತಿಯ ಸಂಚಾಲಕರಾದಂಥ ಸುಮಾರು 3 ದಶಕಗಳಿಗಿಂತ ಹೆಚ್ಚು ಕಾಲ ನಿರಂತರವಾಗಿ ಹೋರಾಟ ಮಾಡಿದಂಥ ಸಂಚಾಲಕರಾದಂಥ MG ಮುಳೆ ಅವರು, MG ರಾಜೋಳೆ ಅವರು ಒಂದು ವೇಳೆ ಸುಮಾರು 16 ಹಳ್ಳಿಗಳು ಪಾಲ್ಕಿ ತಾಲೂಕಿನಿಂದ ಇಲ್ಲಿ ಹುಲಸೂರಿಗೆ ಸೇರ್ಪಡೆಯಾಗಿದ್ದು 2000. ಇದನ್ನ ತಾವು ಮುತುವರ್ಜಿ ವಹಿಸಿ ಜಿಲ್ಲಾಡಳಿತದ ಅಧಿಕಾರಿಗಳಿದ್ರಿ. ಅದಕ್ಕೆ ತಕ್ಷಣವಾಗಿ ಗೌರ್ಮೆಂಟ್ ಮಟ್ಟದಲ್ಲಿ ಏನು ಮಾಡಬೇಕಾಗಿದೆ ಅಂತದ್ದು ನಿಮ್ಗೆಲ್ಲ ನೀವು ಗೊತ್ತಿರ್ತದೆ. ಅದನ್ನು ಮುಂದುವರಿಸಿ ನಿಮ್ಗೇನು ನಮ್ಗೆ ಎಲ್ಲಿ ಮಾಡಬೇಕಾಗಿದೆ ಹೇಳಿ ನಾವೆಲ್ಲ ಮಾಡ್ಕೊಡ್ತೀವಿ ನಿಮಗೆ. ಸರಿ ಓಕೆ. ಶ್ರೀಮಾನ್ ಭಗವಂತ ಖುಬಾ ಅವರು ಭಾರತೀಯ ಜನತಾ ಪಾರ್ಟಿದು ಭಾಳ ಒಂದು ಏನು ಎಲ್ಲ ಮುಗಿದು ಅಂತ ಇದ್ರು. ಅವಾಗ ಮತ್ತೆ ಪುನರ್ಜನ್ಮಪ್ಲೆ ಆಗಿದೆ. ಸೊ ನಾನು ಹೇಳ್ಬಸ್ತೀನಿ, ನಾನು MLC ಆಗೀನಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾ MLC ಎಲ್ಲ, ನೀವೆಲ್ಲರೂ MLC ಇದ್ದೀನಿ. ನಮ್ಮ MLC ಏನು ಪವರ್ ಇದೆ, ಆ ಪವರ್ ನನಗೆ ವ್ಯಕ್ತಿಗೆ ಪವರ್ ನಿಮ್ಮ ಹೋರಾಟ ಜೊತೆ ಇದ್ದೀನಿ ಹೇಳ್ತಾ ಮತ್ತೊಂದು ಸರಿ ಭಗವಂತ ಖುಬಾ ಅವರಿಗೆ ಎಲ್ಲರಿಗ ಧನ್ಯವಾದಗಳು. ಹುಲಸೂರು ಹೋರಾಟ ಸಮಿತಿಗೆ ಜಯವಾಗಲಿ. ಹುಲಸೂರು ಹೋರಾಟ ಸಮಿತಿಗೆ ಇಂದಿನ ಈ ಹೋರಾಟದ ರೂವಾರಿಗಳು ಸುಮಾರು 3 ದಶಕಗಳ ಕಾಲ ಹೋರಾಟವನ್ನು ಮಾಡಿದಂತ MG ರಾಜೋಳೆ ಅವರೇ, ಹಿರಿಯ ರಾಜಕಾರಣಿಗಳು, ಬಸವ ಕಲ್ಯಾಣ ತಾಲೂಕಿನಿಂದ ಸುಮಾರು 6 ಬಾರಿ ಚುನಾವಣೆಯನ್ನು ಸ್ಪರ್ಧಿಸಿದಂತ, 7 ಬಾರಿ ಸ್ಪರ್ಧಿಸಿದಂತ ಹಾಗೂ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಆತ್ಮೀಯರಾದಂಥ MG ಮುಳೆ ಸಾಹೇಬ್ರೆ, ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಅನಿಲ್ ಭುಸಾರಿ ಅವರೇ, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರುಗಳಾದಂಥ ಬಗ್ದೂರಿ ಅವರೇ, ಸುಧೀರ್ ಕಾಡದಿ ಅವರೇ,
ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದಂಥ ಸಹೋದರಿ ರೂಪತಾ ಜಾಧವ್ ಅವರೇ, ಯುವ ಮಿತ್ರರಾದಂಥ ಕಂಬಾಳೆ ಅವರೇ, ಪಾಷಾ ಅವರೇ, ನಾಗನಾಥ್ ಅವರೇ, ನಾಗೇಶ್ ಅವರೇ ಹಾಗೂ ಸಮಸ್ತ ಹುಣಸೂರು ತಾಲೂಕು ಹೋರಾಟ ಸಮಿತಿ ಇವತ್ತು ಸದಸ್ಯರೇ ಮತ್ತು ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ವಿಶೇಷವಾಗಿ ಪತ್ರಕರ್ತ ಮಿತ್ರರೇ, ಬಹುತೇಕ ಬೆಂಗಳೂರಲ್ಲಿ ಕೂತ್ಕೊಂಡು ಈ ಹೋರಾಟದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರ ಅನ್ನುವಂಥದ್ದನ್ನ ಈಶ್ವರ್ ಖಂಡ್ರೆ ಲೈವ್ ಫೇಸ್ಬುಕ್ ನೋಡ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಿದೆ. ನೀವು ಯಾವ್ದಾರ ಕೊಲೆ ಕುಂತು ಯಾರ್ಯಾರು ಏನೇನು ಮಾಡ್ತಾರ ಅನ್ನುವಂಥದ್ದನ್ನ ನೋಡುವಂತ ಹಕ್ಕು ನಿಮಗಿದೆ. ಮತ್ತು ಅನ್ಯಾಯದ ವಿರುದ್ಧವಾಗಿ